ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಮಾರ್ಚ್ 12ರಂದು ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಜ್ಯೋತಿ ನಗರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ವಿವಿಧ ಕ್ಷೇತ್ರಗಳ ಸಾಧಕ ಮಹಿಳೆಯರ ಸಮ್ಮುಖದಲ್ಲಿ ಜರುಗಿದ ಈ ಕಾರ್ಯಕ್ರಮವು ಸ್ತ್ರೀ ಶಕ್ತಿಯ ಅನಾವರಣಕ್ಕೆ ಸಾಕ್ಷಿಯಾಯಿತು. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಜ್ಯೋತಿ ಕಾಲೋನಿಯಲ್ಲಿ ಮಾರ್ಚ್ 12ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ವಿವಿಧ ಕ್ಷೇತ್ರಗಳ ಸಾಧಕ ಮಹಿಳೆಯರ ಸಮ್ಮುಖದಲ್ಲಿ ನಡೆದ ಈ ಕಾರ್ಯಕ್ರಮವು ಸ್ತ್ರೀ ಶಕ್ತಿಯ ಅನಾವರಣಕ್ಕೆ ಸಾಕ್ಷಿಯಾಯಿತು. ಶಶಿಕಲಾ ವಿ ಟೇಂಗ್ಳಿ ಅವರು ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಹಾರ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಾವಿತ್ರಿ ಚೆಡುಗುಂಪಿ ಹಾಗೂ ರೇಷ್ಮೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭಾರತಿ ಎನ್ ರೇಷ್ಮಿ ಅವರು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದರು. ಅತಿಥಿಗಳಾಗಿ ಕೇಂದ್ರ ವಿಶ್ವವಿದ್ಯಾಲಯದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಜ್ಯೋತಿ ಎಸ್ ತೇಗ್ನೂರು ಮತ್ತು ಸಂಚಾರಿ ಪೊಲೀಸ್ ಠಾಣೆ 2ರ ಉಪನಿರೀಕ್ಷಕಿ PSI ಸುಮಂಗಲಾ ಅವರು ಭಾಗವಹಿಸಿ ಮಹಿಳಾ ಸಬಲೀಕರಣದ ಕುರಿತು ಪ್ರೇರಣಾದಾಯಕ ಮಾತುಗಳನ್ನಾಡಿದರು. ಇದೇ ಸಂದರ್ಭದಲ್ಲಿ ಜ್ಯೋತಿ ಕಾಲೋನಿಯ ಹಿರಿಯ ಮಹಿಳೆಯರನ್ನು ಗುರುತಿಸಿ ಅವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಹಿರಿಯರ ಅನುಭವ ಮತ್ತು ಮಾರ್ಗದರ್ಶನ ಯುವ ಪೀಳಿಗೆಗೆ ಅಗತ್ಯ ಎಂದು ಇದೇ ವೇಳೆ ಒತ್ತಿ ಹೇಳಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಮಲಾದೇವಿ ಯಡಹಳ್ಳಿ ಮಠ್ ವಹಿಸಿದ್ದರು. ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ವೀರಣ್ಣ ಹೊನ್ನಳ್ಳಿ ಅವರ ವಿಶೇಷ ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವು ಯಶಸ್ವಿಯಾಯಿತು. ಅರುಣಾ ಅವರು ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ರೇಣುಕಾ ಗುಡ್ಡದ್ ಅವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಜ್ಯೋತಿ ಕಾಲೋನಿಯ ನೂರಾರು ಮಹಿಳೆಯರು ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಎಲ್ಲರೂ ವೃತ್ತಿಯಿಂದ ನಿವೃತ್ತಿಯ ನಂತರ ಮನೆಯಲ್ಲಿ ಮೊಮ್ಮಕ್ಕಳನ್ನ ಆಡಿಸ್ಕೊಂಡು ಆರಾಮಾಗಿ ಇರಬೇಕು ಅಂತ ಎಲ್ಲರೂ ನಿಮ್ಮೆಲ್ಲ ಅನಿಸಿಕೆ ಇರ್ತದೆ. ಯಾಕಂತಂದ್ರೆ ವೃತ್ತಿ ಜೀವನದಾಗ ಸಾಕಷ್ಟು ಕಷ್ಟಪಟ್ಟಿರ್ತೀವಿ ನಾವು. ಬೆಳಿಗ್ಗೆ ಏಳ್ಬೇಕು, ಮಕ್ಕಳು ರೆಡಿ ಮಾಡ್ಬೇಕು, ಕಳಿಸ್ಬೇಕು, ಇಂತ ಎಲ್ಲ ಒಂದು ಮನೆಯ ಕುಟುಂಬದ ಒಂದು ಜವಾಬ್ದಾರಿ ಕೂಡ ನಮಗೆ ಇರೋದ್ರಿಂದ ಕುಟುಂಬದ ಜವಾಬ್ದಾರಿಯನ್ನ ನಿರ್ವಹಿಸುತ್ತಾ ಶಾಲಾ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿರುವಂತಹ ಶ್ರೀಮತಿ ಕಮಲಾದೇವಿ ಯಡ್ಡಳ್ಳಿ ಮಠ್ ಇವರ ನಿವೃತ್ತಿಯ ನಂತರದ ಜೀವನ ಹೆಂಗದ ಅಂತಂದ್ರ ಅತಿ ವಿಜೃಂಭಣೆಯಿಂದ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ನೀವು ವೃತ್ತಿಯ ಸಮಯದಲ್ಲಿ ಶಾಲೆ ಒಂದೇ ಕೆಲಸ ಆಗಿತ್ತು, ನಿವೃತ್ತಿಯ ನಂತರ ಮಾಡಕ್ ಬಹಳಷ್ಟು ಕೆಲಸ ಸಿಕ್ಕವು ಅಂತ ನನಗೆ ಅನಿಸ್ತದ. ಯಾಕಂತಂದ್ರ ಮಾಡುವಂತಹ ಛಲ ಇತ್ತು ಅಂತಂದ್ರ, ಮನಸ್ಸಿನಾಗ ಮಾಡುವಂತಹ ಛಲ ಇತ್ತು ಅಂತಂದ್ರ ಜೀವನದಾಗ ಏನೂ ಕೂಡ ಸಾಧನೆ ಮಾಡಬಹುದು ಅನ್ನುವುದಕ್ಕ ನಮ್ಮ ಕಮಲಾ ಮೇಡಮ್ ಅವರು ಒಂದು ಉತ್ತಮವಾಗಿರುವಂತಹ ಉದಾಹರಣೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ದರಿಂದ ಈ ವೇದಿಕೆಯ ಮುಖಾಂತರ ಅವರಿಗೋಸ್ಕರ ಹಾಗೂ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಎಲ್ಲಾ ಮಹಿಳಾ ಮಣಿಗಳಿಗೆ, ಸಾಧನೆ ಮಾಡಿರುವಂತಹ ಎಲ್ಲಾ ಮಹಿಳಾ ಮಣಿಗಳಿಗೆ ವೇದಿಕೆಯನ್ನ ಸೃಷ್ಟಿಸಿ ಅವರಿಂದ ನಾವೆಲ್ಲರೂ ಪ್ರೇರಣೆ ಪಡೆಯುವಂಗ ಮಾಡಿರುವಂತಹ ಶ್ರೀಯುತರಿಗೆ ತುಂಬು ಹೃದಯದ ಧನ್ಯವಾದವನ್ನು ಕೂಡ ನಾನು ಇಲ್ಲಿ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕುಟುಂಬದಲ್ಲಿ ಹೆಮ್ಮೆಯ ಮಗಳಾಗಿ, ಇನ್ನೊಂದು ಕುಟುಂಬದಲ್ಲಿ ಒಂದು ಕೀರ್ತಿಯ ಸೊಸೆಯಾಗಿ ಹೆಜ್ಜೆ ಹೆಜ್ಜೆಗೂ ಕಷ್ಟ ಸುಖವನ್ನು ಸಹಿಸುತ್ತಾ ನಗುತ್ತಾ ಬಾಳುತ್ತಾಳೆ. ಈಕೆ ಹೆಣ್ಣಿನ ಈ ಧರ್ಮ ಮತ್ತು ಆಕೆಯ ಕರ್ತವ್ಯ. ಹಾಗೆ ಅಂತ ಆಯ್ತು. ಸಾಕ್ಷಾತ್ ಶಿವನಲ್ಲಿಯೂ ಕೂಡ ಪಾರ್ವತಿಯನ್ನು ಸೃಷ್ಟಿಸಿ ಈ ಪಾರ್ವತಿಯ ಪುತ್ರಿಯರಾದ ನಾವು ಪ್ರತಿಯೊಂದು ಹೆಣ್ಣಿನಲ್ಲಿ ಒಂದು ಶಕ್ತಿಯನ್ನು ಅಡಗಿದೆ. ಆ ಶಕ್ತಿಯನ್ನು ನಮ್ಮಲ್ಲಿ ನಾವು ಕಾಣಬೇಕಾದರೆ ಆ ಒಂದು ಹಾಲಿನಲ್ಲಿ ಹೇಗೆ ಮೊಸರು, ಬೆಣ್ಣೆ, ತುಪ್ಪ ಬರುತ್ತದೆಯೋ ಆ ಶಕ್ತಿಯನ್ನು ಹೇಗೆ ನಾವು ನೋಡ್ತೀವಿ ಅಂದರೆ ನಮ್ಮ ಅಂತರಾತ್ಮದಲ್ಲಿ ಕೂಡ ಆ ದಿವ್ಯತೆಯನ್ನು ಕಾಣಿಸುತ್ತದೆ. ಮತ್ತು
ಅಕ್ಕ ಮಾದೇವಿಯು ಕೂಡ ಸಾಮಾನ್ಯ ಮನುಷ್ಯಳೇ, ಆದರೆ ತನ್ನ ವ್ಯಕ್ತಿತ್ವದಿಂದ ಒಂದು ದೊಡ್ಡ ಈ ಇತಿಹಾಸವನ್ನು ತೋರಿಸಿದಂಥ ಅಕ್ಕ ಮಾದೇವಿ ಆದಳು. ಇವತ್ತು ಇಲ್ಲಿ ಇದ್ದಂಥ ಕಾಲ್ನಾಗ ಇದ್ದಂಥದ್ದು ನಮ್ಗೆ ಗೊತ್ತಿರಲಿಲ್ಲ. ಎಲ್ಲರಲ್ಲಿ ಇಷ್ಟಿಷ್ಟೊಂದು ಕೆಪಾಸಿಟಿ ಅದ, ಕ್ವಾಲಿಟಿ ಅದ ಅಂತ ತಿಳ್ಕೊಂಡು ಎಲ್ಲರೂ ಒಗ್ಗಟ್ಟಿನಿಂದ ಬಂದು ಇಲ್ಲೇನು ಕೂಡ್ತೀವಲ್ಲ ಒಂದು ಅಂಗಳದಾಗ, ಅವಾಗ ಗೊತ್ತಾಗ್ತದೆ ಯಾರ್ಯಾರ ಬಲ್ಲಿ ಏನೇನು ಕ್ವಾಲಿಟಿ ಅದಂತ. ಇವತ್ತು ಇಲ್ಲಿರುವಂಥ ಎಲ್ಲ ಇದು ಹೆಚ್ಚಕಮ್ಮ ಅದ, ಟೀಚರ್ಸ್ ಕಾಲನಿ ಇದ್ದಂಗೆ ಅದ ಇದು. ಈಗ ನಾ ಕೇಳಕತ್ತಿದ್ದು ಇವ್ರು ಯಾವ ಮನೆ ಹುಡುಗಿ, ಇವ್ರು ಯಾವ ಮನೆ ಹುಡುಗಿ ಅಂತ. ಯಾಕಂದ್ರೆ ನಾವು ಬರೀ ಕಮಲಾ ಟೀಚರ್, ಸಿಂಪಿ ಅಕ್ಕೋರು, ಅವ್ರಿಗೆ ನಾವು ಏನು ಇದ್ದೀವಿ ಒಂದಿಷ್ಟು ಮಂದಿ, ಅಷ್ಟೇ ಮಂದಿ ನಾವು ಮೊದಲು ಗೊತ್ತಿದ್ದೀವಿ. ಮುಂದಿನ ಪೀಳಿಗೆ ಏನಿದ್ದೀರಲ್ಲ ಅವ್ರು ನಮ್ಗೆ ಗೊತ್ತಂಗಿಲ್ಲಾಗ್ಯಾರ. ಈಗ ಎಷ್ಟು ಒಳ್ಳೆ ರೀತಿಯಿಂದ ನಿರೂಪಣೆ ಮಾಡಿದ್ರಿ. ಇವತ್ತು ನಮ್ಮ ಟೀಚರ್ ಹೇಳಿದ್ರು, ಸಾಲು ಮರದ ತಿಮ್ಮಕ್ಕಂದು ಹೇಳಿದ್ರು. ಇಲ್ಲಿ ಕುಂತಂಥವ್ರು ಎಲ್ಲರ ಬಲ್ಲಿ ಏನು ಕಾಣಿಸ್ತದ ಅಂದ್ರೆ PT ಉಷಾನು ಇಲ್ಲೇ ಅದಾರ, ಚಾವ್ಲಾ ಅವ್ರೂ ಇಲ್ಲೇ ಅದಾರ, ನಮ್ಮ ಸಾವಿತ್ರಿಬಾಯಿ ಫೂಲೆ ಅವರು. ನಾವು ಮೈಕ್ ಇಟ್ಕೊಂಡು ಇವತ್ತು ಮಾತಾಡ್ಬೇಕಾದ್ರೆ 1831 ಇಸ್ವಿದಾಗ ಅವರು 1831 ಇಸ್ವಿ ಅಂದ್ರೆ ಎಷ್ಟು ದಿವಸದ ಹಿಂದಿದ್ದಿರ್ಬೋದು ಅಬ್ಸರ್ವ್ ಮಾಡ್ರಿ. ಆ ಟೈಮ್ನಾಗ ಅವರು ಸಾಲಿ ಕಲಿಸ್ಬೇಕಂತ ಹೊಂಟ್ರಂತವ್ರು. ಸತಿಪತಿಗಳು ಬಂದಾಗ ಭಕ್ತಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂತ ಅವ್ರ ಹಸ್ಬೆಂಡ್ ಅವ್ರ ಗಂಡನೂ ಕೂಡ ಭಾಳ ಸಪೋರ್ಟ್ ಕೊಟ್ಟು ಸಾಲಿ ಕಲಿಸ್ಕೊಂಡ್ರಂತ. ಆ ಕಟ್ಟಿ ಮೇಲೆ ಕುಂತ ಗಂಡ್ಮಕ್ಳು ಏನಂತೀರಂತ, ಕೋತಿ ತಾನು ಕೆಡದೆ ವನನೂ ಎಲ್ಲ ಕೆಡಿಸ್ಲಿಕ್ಕತ್ತದ, ತಾಯಿ ಸಾಲಿ ಕಲ್ತು ಪೂರಾ ಬಿಗಡಾಶಾಳ ಮಂದಿಗೂ ಬಿಗಡಾಡ್ಸತ್ತ ಅಂತ ತುಚ್ಛವಾದಂತ ಮಾತಾಡ್ತಿದ್ರಂತ. ಆ ಸಂದರ್ಭದಾಗ ಸಗಣಿ ಎಲ್ಲ ಬಕೆಟ್ನ ಹಾಕೊಂಡು ಕೂಡ್ತಿರಂತ. ಆ ಹೆಣ್ಮಗಳು ಹೋಗೋ ಹೊತ್ತಿಗೆ ಆ ಸಗಣಿ ಎಲ್ಲ ಅವ್ರ ಮೇಲೆ ಎರಿಸ್ತಿದ್ರಂತ, ಅವಾಚ್ಯ ಶಬ್ದಗಳಿಂದ ಬೈತಿರಂತ. ಆದ್ರೂ ಕೂಡ ಯಾವತ್ತಕ್ಕೂ ಕೂಡ ಆಕಿ ಹೊಳಿ ನೋಡ್ಲಾರ್ದೆ ಇವತ್ತು ಮನಿ 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 ತಿರುಗಾಡಿ ಕಟ್ಟಿ ಮೇಲೆ ಕುಂದ್ರಿಸಿ ಅವ್ರ ಗುಡಿಸ್ಯಾಗ ಹೋಗಿ ಅಕ್ಷರ ಅವು ಅಂದ್ರೆ ಯಾರಂದ್ರೆ ಸಾವಿತ್ರಿಬಾಯಿ ಫೂಲೆ ಅವರು. ಎತ್ರ ನಾರಂತೆ ಪೂಜತೆ ರಮ್ಯಂತೆ ತತ್ರ ದೇವತಾ ಅಂತ. ಎಲ್ಲಿ ನಾರಿಯರನ್ನ ನಾವು ಪೂಜಿಸ್ತೀವಿ ಅಲ್ಲಿ ದೇವತೆಗಳು ಯಾವತ್ತೂ ನೆಲೆಸಿರ್ತಾರಂತ. ಅದು ನಮ್ಮ ಭಾರತದ ಸಂಸ್ಕೃತಿ. ಯಾವಾಗಲೂ ಮಾತೃ ದೇವೋಭವ ಅಂತಾರ, ಪಿತೃ ದೇವೋಭವ ಎರಡನೇದಾಗಿ ಬರ್ತದೆ. ಅದಕ್ಕೆ ಮಾತೃಗೆ ಬಹಳಷ್ಟು ಸ್ಥಾನವನ್ನ ನಮ್ಮ ಹಿಂದಿನ ಭಾರತೀಯರ ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಬಹಳ ಸನ್ಮಾನ ಕೊಟ್ಟಿದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಎಲ್ಲ ಹೆಣ್ಮಕ್ಕಳನ್ನು ಏನ್ ಬಯಸ್ತೀರಿ, ಮೂರನ್ನ ನಾವು ಅರ್ಥ ಮಾಡ್ಕೊಂಡ್ಕೊಳ್ಳೋದು. ಒಂದು ಕರ್ತೃತ್ವ, ನೇತೃತ್ವ, ಆಮೇಲೆ ಮಾತೃತ್ವ. ಈ ಮೂರುಗಳು ನಮ್ಮಲ್ಲಿ ಅಳವಡಿಸಿಕೊಂಡಾಗ ನಾವು ಇಡೀ ಜಗತ್ತನ್ನೇ ಗೆಲ್ಲಲಿಕ್ಕೆ ಸಾಧ್ಯ. ಒಂದು ಹೆಣ್ಣಿನಲ್ಲಿ ಏನಿರಲ್ಲ ಹೇಳ್ರಿ, ಎಲ್ಲ ಶಕ್ತಿ. ಉದಾಹರಣೆಗೆ ಇವತ್ತು ನಮ್ಮ ವೇದಿಕೆಯ ಮೇಲೆ ಎಲ್ಲ ಶಕ್ತಿಗಳಿದ್ದಾವೆ. ಆ ಶಕ್ತಿಯನ್ನು ನಾವು ತಿಳಿದುಕೊಂಡಾಗ ನಮ್ಮಲ್ಲೇ ಅಡಗಿರುವ ಅದಮ್ಯ ಶಕ್ತಿಯನ್ನು ಹೊರಹಾಕಿದಾಗ ನಾವು ಯಾರು ಅಡಿಯಾಳಾಗಿ ಬೇಕೋದಿಲ್ಲ. ನಮ್ಮ ಶಕ್ತಿಯನ್ನು ಹೊರಹಾಕ್ಬೇಕು. ಹೊರಹಾಕ್ಬೇಕಂದ್ರೆ ಖಾಲಿ ಆಗೋದಲ್ಲ, ಕ್ಷಣಕ್ಕೆ ಖಾಲಿ ಆದ್ರೆ ಇದ್ದ ಶಕ್ತಿನೂ ಹೋಗ್ಬೇಕು. ನನ್ನೆಲ್ಲ ಅಕ್ಕ ತಂಗಿಯರು, ನನ್ನ ಸಣ್ಣ ಮಕ್ಕಳು, ಎಲ್ಲರೂ ಹಿರಿಯರು ಎಲ್ಲರೂ ಕೂಡಿ ಇದಕ್ಕೆ ಒಪ್ಪಿಗೆ ಕೊಟ್ಟರು. ಏನೇ ಹೇಳಿದ್ರು ಅಲ್ಲನಲ್ಲ, ಮತ್ತು ಅವ್ರಿಗೆ ಸಿಟ್ಟು ಮಾಡ್ತೀನಿ, ಹಂಗಂತೀನಿ ಹಿಂಗಂತೀನಿ, ಏನಿಲ್ಲ, ಎಲ್ಲರೂ ಸಂತೋಷದಿಂದ ಒಪ್ಕೋತಾರೆ. ಎಲ್ಲರೂ ನನ್ನ ಗೆಳತಿಯರು, ಎಲ್ಲರೂ ನನ್ನ ತಾಯಂದಿರು. ನನಗೊಂದು ಅಪೇಕ್ಷೆ ಇತ್ತು, ಏನಂದರೆ ನನ್ನ ಕಾಲನಿಯ ಹಿರಿಯ ತಾಯಂದಿರಿಗೆ ಸನ್ಮಾನ ಮಾಡಿ ಅವರಿಂದ ನನ್ನ ಕಾಲನಿಯ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೂ ಸುಖ, ಶಾಂತಿ, ಐಶ್ವರ್ಯ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಅವರೆಲ್ಲರೂ ಹಿರಿಯರು ಆಶೀರ್ವದಿಸಿ ಹಾರೈಸಲಿ ಅಂತಕ್ಕಂಥ ಒಂದು ಅಭಿಮತದಿಂದ ಅವರಿಗೆ ಈ ಸನ್ಮಾನವನ್ನು ನಾನು ಮಾಡಿರುತ್ತೇನೆ. ನಿಜವಾಗ್ಲೂ ಎಲ್ಲರೂ ಕೂಡ ಮಾಡೀವಿ ನಾವು ಈ ಕಾರ್ಯಕ್ರಮ. ನಮ್ಮ ಕಾಲನಿಯಲ್ಲಿ ಒಗ್ಗಟ್ಟಿದೆ. ನಮಗೇನಾಯ್ತು, ನಾವೆಲ್ಲ ಮಹಿಳೆಯರು ಮಹಿಳಾ ದಿನಾಚರಣೆ ಆಚರಿಸ್ಲತ್ತೀವಿ ಅಂತ ಪುರುಷರಿಗೆ ಕರೀಲಿಲ್ಲ. ಬಂತಲ್ರಿ ಸ್ಟೇಜ್ ಹಾಕೋದು, ನೀವು ಹಾಕೋರಿ, ಅವ ನಮಗ್ ಕರೆಯಲ್ಲ. ಸ್ಟೇಜ್ ಹಾಕೋರಿ, ಕುರ್ಚಿ ಹಾಕೋರಿ, ಮೈಕ್ನವ್ರಿಗೆ ಕರೆಸ್ರಿ, ಎಲ್ಲ ಮಾಡ್ರಿ ಅಂದ್ರು. ಬಂತಲ್ಲ, ಅದಕ್ಕೆ ಪ್ರತಿಯೊಬ್ಬರು ನಾವು ಮಹಿಳೆಯರು ಪುರುಷರು ಅಂತಕ್ಕಂಥ ಭೇದ ಭಾವ ಇಲ್ಲ. ನಾವೆಲ್ಲರೂ ಒಂದೇ. ನಾವು ಅವ್ರಿಗೆ ತೊಗೊಂಡು ಹೋದ್ರೆ ನಾವು ಮ್ಯಾಲೆ ಹೋಗ್ತೀವ್ರಿ, ಅಂದ್ರೆ ಭಾಳ ಪರೇಶಾನ್ ಬೀಳ್ತೀವಿ. ಇಷ್ಟೊತ್ತು ನಮಗೆ ಕೂಡ್ಲಕ್ ಬಿಟ್ಟಾರಲ್ಲ, ಅದು ಪುರುಷರ ಒಂದು ದೊಡ್ಡ ಗುಣ ಅಂತ ತಿಳ್ಕೊರಿ. ಮನೆಯನ್ನು ಗೆದ್ದು ಮಾರನ್ನು ಗೆದಿ ಅಂತ. ಮೊದಲು ನಿಮ್ಮ ಮನೆಯನ್ನು ಗೆದಿರಿ, ಆಮೇಲೆ ಮಾರನ್ನು ಗೆದಿರಿ ಅಂತ. ಇವತ್ತು ಮಹಿಳಾ ದಿನಾಚರಣೆ, ಇದ್ರ ಬಗ್ಗೆ ಎಲ್ಲ ಅಧ್ಯಕ್ಷರು ಭಾರತಿ ರೇಷ್ಮೆಯವರು ಹೇಳಿದ್ರು, ಮೊದಲು ಸಂಸ್ಕಾರ ಕಲಿಸ್ರಿ ಮಕ್ಕಳಿಗೆ ಅಂತಕ್ಕಂಥದ್ದು. ಮತ್ತು ಜ್ಯೋತಿ ತೆಗ್ನೂರವ್ರು ಹೇಳಿದ್ರು, ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ರಿ ಅಂತ. ಆರೋಗ್ಯದ ಭಾಗ್ಯ. ನೀವು ಆರೋಗ್ಯ ನೋಡ್ಕೊಳ್ಳೋದೇ ನಮ್ಮ ಹೆಣ್ಮಕ್ಳು ಎಲ್ಲ ಕೆಲಸ ಮಾಡ್ತಾರೆ. ಗಂಡನ ಆರೋಗ್ಯ ನೋಡ್ಕೋತಾರೆ, ತಮ್ಮ ಆರೋಗ್ಯ ನೋಡ್ಕೊಲ್ಲ. ವಾಕಿಂಗ್ ಮಾಡ್ರಿ, ವ್ಯಾಯಾಮ ಮಾಡ್ರಿ ಅಂತ ಅವ್ರು ಹೇಳಿದ್ರು. ಅವರಿಗೂ ಕೂಡ ನಾನು ಭಾಳ ಅವ್ರ ಮಾತನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿಯೂ ಕೂಡ ಎಲ್ಲರೂ ಅದನ್ನು ಉಪಯೋಗಿಸ್ಕೊಂಡು ನೀವು ಉನ್ನತ ಆರೋಗ್ಯವನ್ನು ಸಂಪಾದಿಸ್ಬೇಕಂತ ಹೇಳಿದ್ರು. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಇಂದು
ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಜಿಲ್ಲಾ ಉಪನಿರ್ದೇಶಕರ ಕಚೇರಿಗಳ ಮೇಲಿನ ಆಡಳಿತಾತ್ಮಕ ನಿಯಂತ್ರಣವನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ವರ್ಗಾಯಿಸುವ ಕುರಿತು ಪ್ರಸ್ತಾಪಿತ ಸರಕಾರದ ಕಡತ ಸಂಖ್ಯೆ EP10 DGD 2026 ತಕ್ಷಣ ಹಿಂಪಡೆಯುವುದು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಇದ್ದ ಪರೀಕ್ಷಾ ವಿಭಾಗವನ್ನು ಹಿಂದಿನಂತೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶನಾಲಯಕ್ಕೆ ಮರಳಿ ವರ್ಗಾಯಿಸುವುದು ಹಾಗೂ ಇತರೆ ನ್ಯಾಯಸಮ್ಮತ ಬೇಡಿಕೆಗಳನ್ನು ತಕ್ಷಣ ಕಡ್ಡಾಯವಾಗಿ ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದ ಮಧು ಎಸ್ ಬಂಗಾರಪ್ಪ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ನಾಮದೇವ್ ಕಡ್ಕೋಳ್, ಅಧ್ಯಕ್ಷರಾದ ಜೆ ಮಲ್ಲಪ್ಪ, ಕಾರ್ಯಾಧ್ಯಕ್ಷರಾದ ಶರಣಗೌಡ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ನರಸಪ್ಪ ಟಿ ರಂಗೋಲಿ, ಖಜಾಂಚಿ ಬಸಣ್ಣ ಪೂಜಾರಿ, ಉಪಾಧ್ಯಕ್ಷರಾದ ಅಶೋಕ್ ತಳಕೇರಿ, ವಿವೇಕಾನಂದ ಹಿರೇಮಠ್, ಡಾಕ್ಟರ್ ಅನೀಸ್ ಸಿದ್ದಿಕಿ, ಜಿಎಸ್ ಮಾಲಿ ಪಾಟೀಲ್, ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀಶೈಲ್ ಮಾಳಗೆ, ಪ್ರಭಾವತಿ ಪಾಟೀಲ್, ಯಶವಂತ್ ಪವಾರ್, ರವೀಂದ್ರ ಸಜ್ಜೆ, ಜೀವನ್ ರಾವ್ ಕೆ, ಸಹ ಕಾರ್ಯದರ್ಶಿಗಳಾದ ಜಗಪ್ಪ ಹೊಸಮನಿ, ದೇವಿದಾಸ್ ಪವಾರ್, ವಿಜಯಲಕ್ಷ್ಮಿ ಅಲ್ದಿ, ಸಂತೋಷ್ ಜೋಕಾಲೆ, ಕಾನೂನು ಹಾಗೂ ಎನ್ಪಿಎಸ್ ಸಲಹೆಗಾರರಾದ ಧರ್ಮರಾಜ ಜವಳಿ, ಸಾಂಸ್ಕೃತಿಕ ಕಾರ್ಯದರ್ಶಿಗಳಾದ ಶಿಲ್ಪಿ ದೇಶಮಾನೆ, ಡಾಕ್ಟರ್ ಸಲೀಂ ಮುಜಾವರ್, ಸುಧಾ ಇನಾಮ್ದಾರ್, ಶೈಕ್ಷಣಿಕ ಸಂಚಾಲಕರಾದ ಡಾಕ್ಟರ್ ನಾಮದೇವ್ ಜಾಧವ್, ಶಂಕರ್ ಹಣಮಣ್ಣನವರ್, ಶಿವಕುಮಾರ್ ವಿ ಯರಗೇರಿ, ಸರಕಾರಿ ನೌಕರರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಬಳುಂಡಗಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಜಿಲ್ಲಾ ಘಟಕದ ಈ ಒಕ್ಕೂಟದ ಈ ಜಿಲ್ಲಾ ಘಟಕದ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ನೇತೃತ್ವ ಪ್ರಾಂಶುಪಾಲರ ಬೋಧಕೇತರ ಈ PU ಕಾಲೇಜಿನ ಎಲ್ಲ ಉಪನ್ಯಾಸಕ ವೃಂದದ ಪ್ರಾಂಶುಪಾಲ ವೃಂದದ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಈ ಉಪನ್ಯಾಸಕರ ವೃಂದದಲ್ಲಿ ಈಗಾಗಲೇ ನಿಯಮಾನುಸಾರ ಮಾಡದೆ ವಿಲೀನ ಪ್ರಕ್ರಿಯೆ ಸರ್ಕಾರ ಕೈಗೊಂಡಿದೆ. ಹಾಗಾಗಿ ಮತ್ತು ಅವರ ಸೇವಾ ಸೌಲಭ್ಯಗಳು ಇವತ್ತು ಪರೀಕ್ಷೆ ಆಗಿರ್ಬೋದು ಮತ್ತು ಇನ್ನಿತರ ಹಲವಾರು ಭತ್ಯೆಗಳಲ್ಲಿ ತಾರತಮ್ಯ ಮಾಡುವುದರಿಂದ ಅವರಿಗೆ ಸಿಗತಕ್ಕಂಥ ಸೇವಾ ಸೌಲಭ್ಯಗಳು ಸಕಾಲಕ್ಕೆ ಸರ್ಕಾರ ಒದಗಿಸದೇ ಇರುವುದರಿಂದ ಇವತ್ತು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು PU DDP ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾಗಿದೆ. ಆದರೂ ಕೂಡ ಇಲ್ಲಿ ಅವರಿಗೆ ಯಾವುದೇ ರೀತಿಯಿಂದ ಈ ಮನವಿಗೆ ಸ್ಪಂದನೆ ಮಾಡದೇ ಇರುವುದು ಬಹಳ ಹಿನ್ನಡೆಯಾಗಿದೆ. ಹಾಗಾಗಿ ಮುಂದಿನ ದಿನದಲ್ಲಿ 1 ವಾರದೊಳಗಾಗಿ ಅವರ ಸಮಸ್ಯೆಗೆ ಸ್ಪಂದನೆ ಮಾಡದೇ ಇದ್ದಲ್ಲಿ ಅನಿವಾರ್ಯವಾಗಿ ಹೋರಾಟದ ರೂಪುರೇಷೆಗಳನ್ನು ಹಮ್ಮಿಕೊಳ್ಳಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಮ್ಮ ಜೊತೆಗಿರ್ತದೆ. ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಹಾಗೂ ಉಪನ್ಯಾಸಕರ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರ ವತಿಯಿಂದ ಜಂಟಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಶಿಕ್ಷಣ ಮಂತ್ರಿಗಳಿಗೆ ನಾವು ಮನವಿ ಪತ್ರವನ್ನ ಕೊಡ್ತಾ ಇದ್ವಿ. ಮನವಿ ಪತ್ರ ಕೊಡುವುದರ ಉದ್ದೇಶ ಏನು ಅಂತಂದ್ರೆ, ಸರ್ಕಾರದವರು EP10 GDD 2026 ಒಂದು ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಕಳಿಸಿದೆ. ಆ ಪ್ರಸ್ತಾವನೆಯಲ್ಲಿ ಏನಿದೆ ಅಂತಂದ್ರೆ, ಉಪನಿರ್ದೇಶಕರ ಆಡಳಿತದ ಕಾರ್ಯಚಟುವಟಿಕೆಗಳನ್ನ ನೋಡಿಕೊಳ್ಳಕ್ಕೆ ಜಿಲ್ಲಾ ಪಂಚಾಯಿತಿ ಅಧೀನಕ್ಕೆ ಅವರನ್ನು ಒಳಪಡಿಸಬೇಕು. ಮುಂದೆ ಜಿಲ್ಲಾ ಪಂಚಾಯಿತಿಯವರೇ ಈ ಕಾಲೇಜುಗಳ ಒಂದು ಮೇಲುಸ್ತುವಾರಿ ನಿರ್ವಹಣೆ ಮತ್ತು ಅವ್ರದ್ದು ಡೆಪ್ಯುಟೇಷನ್ ಆಗ್ಲಿ ಮತ್ತು ಅವ್ರ ವೇತನ ಆಗ್ಲಿ ಸರ್ಕಾರದ ಎಲ್ಲಾ ಸೌಲಭ್ಯಗಳು ಅವ್ರ ಮುಖಾಂತರವೇ ಉಪನ್ಯಾಸಕರಿಗೆ ಮತ್ತು ಪ್ರಾಂಶುಪಾಲರಿಗೆ ಸಿಗಲಿ ಅನ್ನುವಂತ ಉದ್ದೇಶದಿಂದ ಅವ್ರು ಮಾಡಿದ್ದಾರೆ. ಇದು ಒಂದು ಸ್ವತಂತ್ರವಾದಂತ ಇಲಾಖೆ. ಇದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂತದ. ಇದು ಶಾಲಾ ಶಿಕ್ಷಣ ಇದ್ರೂ ಕೂಡ ಇದು ಪದವಿ ಪೂರ್ವ ಶಿಕ್ಷಣ ಇಲಾಖೆ. ಇದೊಂದು ಸ್ವತಂತ್ರ ಇಲಾಖೆ ಇರೋದ್ರಿಂದ ಭಾರತ ದೇಶದಲ್ಲೇ ಇದೊಂದು ಮಾದರಿಯ ಇಲಾಖೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇರೋದ್ರಿಂದ ಇದನ್ನ ನೀವು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಕೊಟ್ರೆ ಸ್ಥಳೀಯ ಆಡಳಿತ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ನಮ್ಮ ಶಿಸ್ತು, ನಮ್ಮ ಒಂದು ಅಸ್ಮಿತೆಗೆ ಧಕ್ಕೆ ಬರುವಂತ ಒಂದು ಆತಂಕವನ್ನ ನಾವು ಎದುರಿಸ್ತಾ ಇದ್ದೇವೆ. ಆದ್ದರಿಂದ ಕೂಡಲೇ ಸರ್ಕಾರ ಮನಸ್ಸು ಮಾಡಿ ಈ ಆದೇಶವನ್ನ ಹಿಂಪಡಿಬೇಕು. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ 3 ಸಂಘಟನೆಗಳ ಪರವಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಶಿಕ್ಷಣ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯ ಸಲ್ಲಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಈಗೇನು ಸರ್ಕಾರ ಆದೇಶ ಹೊರಡಿಸಿದೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನ ZP ವ್ಯಾಪ್ತಿಗೆ ತಗೋಬೇಕು ಅಂತ, ಅದನ್ನ ಹಿಂಪಡಿಬೇಕು. ಯಾಕಂತಂದ್ರೆ ಇದರಿಂದ ಶಿಕ್ಷಣದ ಗುಣಮಟ್ಟ ಕುಸಿಯುವ ಸಂಭವ ಇದೆ.
ಸೊ ಜೊತೆಗೆ ಅನೇಕ ಗೊಂದಲಗಳು ನಿರ್ಮಾಣವಾಗ್ತಕ್ಕಂಥದ್ದಿದೆ. ಸೊ ಆ ನಿಟ್ಟಿನಲ್ಲಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಈ ನಿಯಮವನ್ನ ಈ ಆದೇಶವನ್ನ ಹಿಂಪಡೆಯಬೇಕಾಗಿ ತಕ್ಷಣವೇ ಹಿಂಪಡೆಯಬೇಕಾಗಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಒಂದು ವೇಳೆ ಈ ನಮ್ಮ ಮನವಿಯನ್ನು ಸ್ಪಂದಿಸದೇ ಇದ್ದರೆ ಇದನ್ನ ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ವಿಶೇಷವಾಗಿ ಸೆಕೆಂಡ್ ಇಯರ್ ಮಾಪನಗಳನ್ನ ನಾವು ಬಹಿಷ್ಕಾರ ಮಾಡ್ತೇವೆ ಅಂತ ಈ ಮುಖಾಂತರ ಎಲ್ಲರಲ್ಲೂ ಹೇಳಲು ಇಚ್ಛಿಸ್ತೇನೆ. ಸರಕಾರದ ಆದೇಶವನ್ನು ಪಾಲನೆ ಮಾಡದ ವಾರ್ಡನ್ ಅವರನ್ನು ಸೇವೆಯಿಂದ ಅಮಾನತುಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರುಗಡೆ ಸಾಂಕೇತಿಕ ಧರಣಿ ನಡೆಸಲಾಯಿತು. ಸರಕಾರದ ಆದೇಶ ಪಾಲನೆ ಮಾಡದ ವಾರ್ಡನ್ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಲು ಒತ್ತಾಯಿಸಿ ದಿನಾಂಕ 13ನೇ ಮಾರ್ಚ್ 2026ರಂದು ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಈ ಧರಣಿ ಸತ್ಯಾಗ್ರಹದಲ್ಲಿ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ, ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಜಮೀರುದ್ದೀನ್ ಬಾಬಾ, ಜಿಲ್ಲಾಧ್ಯಕ್ಷರಾದ ಪರಶುರಾಮ್ ಹಡಲ್ಗಿ, ಉಪಾಧ್ಯಕ್ಷರಾದ ಅಲ್ಲಾ ಪಟೇಲ್ ಸಾವಳಗಿ, ಸಹ ಕಾರ್ಯದರ್ಶಿ ನಾಗರತ್ನ ಮದನ್ಕರ್, ತಿಪ್ಪಣ್ಣ ಎಂಪೂರೆ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರಿಗೆ ಸುಮಾರು 10-15 ವರ್ಷಗಳಿಂದ ಅವರು ದುಡಿದಂಥ ಒಂದು ಹೆಣ್ಮಕ್ಕಳಿಗೆ ಇವತ್ತು ಜಿಲ್ಲಾ ಆಡಳಿತ ಇವತ್ತು ಕೈ ಬಿಟ್ಟಿದೆ. ಸುಮಾರು ಅವರು 40 ದಿನದಿಂದ ನಿರಂತರವಾಗಿ ಹಾಸ್ಟೆಲ್ ಎದುರು ಹೋದ್ರೂ ಕೂಡ ಇವತ್ತು ಅವ್ರಿಗೆ ಕೆಲಸಕ್ಕೆ ತಗೊಳ್ಳಾರ್ದೇ ಇವತ್ತು ಹೊಸದಾಗಿ ಲಂಚವನ್ನು ಪಡ್ಕೊಂಡು ಇವತ್ತು ಹೊಸದಾಗಿ ಕೆಲಸಕ್ಕೆ ತಗೊಂಡು ಹಚ್ಚಿರ್ತಕ್ಕಂಥ ಒಂದು ಖಂಡನೆ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿದೆ. ಅದನ್ನು ಇವತ್ತು ನಾವು ಖಂಡಿಸಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮೊಹಮ್ಮದ್ ನದಾಫ್ ಅವನವರು ಕಳೆದ 2 ತಿಂಗಳಿಂದ ಯಾವುದೇ ಮಕ್ಕಳು ಇರಲಾರ್ದ್ರೂ ಕೂಡ ಅವರು ನಿರಂತರವಾಗಿ 4 ಜನರಿಗೆ ಅಲ್ಲಿ ಕೆಲಸಕ್ಕೆ ತಗೊಂಡು ಇವತ್ತು ಕೆಲಸಕ್ಕೆ ಹಚ್ಚಿದ್ದಾರೆ. ಅಲ್ಲಿ ಒಟ್ಟಾರೆ ಮಕ್ಕಳ ಹಾಜರಾತಿನೂ ಇಲ್ಲ ಮತ್ತು ಯಾವುದೇ ರೀತಿ ಇವತ್ತು ಲೂಟಿ ಮಾಡ್ತಕ್ಕಂಥದ್ದು ಈ ನಮ್ಮ ಒಂದು ಜಿಲ್ಲಾಡಳಿತದಲ್ಲಿ ನಡೆದಿದೆ. ಅದಕ್ಕೆ ಸುಮಾರು ಸಾರಿ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇವತ್ತು ಅದರ ಬಗ್ಗೆ ಅವರು ಯಾವುದೇ ರೀತಿ ಇವತ್ತು ಮನಸ್ಸಿನ ಮೇಲೆ ತಗೊಂಡು ಇವತ್ತು ಅದರ ಬಗ್ಗೆ ಸಮಸ್ಯೆಯನ್ನು ಬಗೆಹರಿಸಲಾರ್ದೇ ಇವತ್ತು ಅದನ್ನು ವಿಫಲವಾಗಿ ನೋಡ್ತಾ ಇದ್ದಾರೆ. ಅದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಯಾವುದೇ ಕಾರಣದಿಂದ ಇವತ್ತು ಏನು 10-15 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಪುನಃ ಕೆಲಸಕ್ಕೆ ತಗೊಳ್ಬೇಕು. ಮತ್ತು ವೇತನ ಹಾಕುವಲ್ಲಿನೂ ಕೂಡ ಪ್ರತಿ ಒಂದು ಇವತ್ತು ದುಡಿತಕ್ಕಂಥ ಮಹಿಳೆಯರಿಗೆ ಸುಮಾರು 1500 ಕಡಿಮೆ ಒಂದು ವೇತನ ಮಾಡಿದ್ದಾರೆ ಹೋದ ತಿಂಗಳಲ್ಲಿ. ಅದನ್ನು ಕೂಡ ಇವತ್ತು ಸರಿಯಲ್ಲ. ಅದು ಯಾವುದೇ ರೀತಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ ಆದರೂ ಕೂಡ ಇವತ್ತು ಅದನ್ನು ಜಾರಿ ಮಾಡಿ ಇವತ್ತು ಸರ್ಕಾರದಿಂದ ಬಂದಿರತಕ್ಕಂಥ ಹಣನೂ ಕೂಡ ಇವತ್ತು ಕರೆಕ್ಟಾಗಿ ಕೊಡ್ತಾ ಇಲ್ಲ. ಕಡಿಮೆ ಸಂಬಳದಲ್ಲಿ ನಮ್ಮ ಹೆಣ್ಮಕ್ಳು ಇವತ್ತು ಹೋಗಿ ದುಡಿತಾ ಇದ್ದಾರೆ. ಅದಕ್ಕಾಗಿ ಮುಂದಿನ ತಿಂಗಳಲ್ಲಿ ಅವರು ಎಷ್ಟು ವೇತನ ಅದು ಎಷ್ಟು ವೇತನನೂ ಕೂಡ ಇವತ್ತು 1 ರೂಪಾಯಿನೂ ಕೂಡ ಕಡಿಮೆ ಮಾಡಲಾರ್ದಂಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅವ್ರು ಕೊಡಬೇಕು ಅಂತೇಳಿ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಮಾರ್ಚ್ 14ರಂದು ಕಲಬುರಗಿ ನಗರದ ಜಿಲ್ಲಾ ನ್ಯಾಯಾಲಯದ ಹಿಂದುಗಡೆ ಇರುವ ಆನಂದ ನಗರದಲ್ಲಿನ ಬಸವ ಮಂಟಪದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಜರುಗಲಿದೆ.
ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿ, ರಾಷ್ಟ್ರೀಯ ಬಸವದಳ ಹಾಗೂ ಬಸವಪರ ಸಂಘಟನೆಗಳು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಮಾತೆ ಮಹಾದೇವಿ ಮಾತಾಜಿ ಪ್ರಥಮ ಮಹಿಳಾ ಜಗದ್ಗುರು ಇವರ 80ನೆಯ ಜನ್ಮ ದಿನಾಚರಣೆ ಹಾಗೂ 7ನೆಯ ಸಂಸ್ಮರಣಾ ದಿನಾಚರಣೆ ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ, ಶರಣೆ ಶಾರದಾ ಜಂಬಲದಿನ್ನಿ ಖ್ಯಾತ ಸಂಗೀತಗಾರರು ಮತ್ತು ಆಕಾಶವಾಣಿ ಕಲಾವಿದರ ವಯೋನಿವೃತ್ತಿ ಸನ್ಮಾನ ಸಮಾರಂಭವು ಶನಿವಾರ ದಿನಾಂಕ 14ನೇ ಮಾರ್ಚ್ 2026ರಂದು ಸಂಜೆ 5:30 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ನ್ಯಾಯಾಲಯದ ಹಿಂದುಗಡೆ ಇರುವ ಆನಂದ ನಗರದಲ್ಲಿನ ಬಸವ ಮಂಟಪದಲ್ಲಿ ಜರುಗಲಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿಯ ಗೌರವ ಅಧ್ಯಕ್ಷರಾದ ಪ್ರಭುಲಿಂಗ್ ಮಹಗಾಂವ್ಕರ್, ಕೋಶಾಧ್ಯಕ್ಷರಾದ ಬಸವರಾಜ್ ಕೋಣಿನ್, ಪ್ರಧಾನ ಕಾರ್ಯದರ್ಶಿ ಅಶೋಕ್ ಘೂಳಿ, ಶಿವಶರಣಪ್ಪ ದೇಗಾಂವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನೂತನವಾಗಿ ಜಿಲ್ಲಾ ಜಾಗತಿಕ ಲಿಂಗಾಯತ್ ಮಹಾಸಭಾ ಪದಾಧಿಕಾರಿಗಳ ರಚನೆ ಆದಮೇಲೆ ಪದಗ್ರಹಣ ಅಂದರೆ 4 ಜನ ಸ್ವೀಕಾರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು 14ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ನಗರದ ಬಸವ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ ಈ ನಾಡಿಗೆ ಕರ್ನಾಟಕ ಅಷ್ಟೇ ಅಲ್ಲದೆ ಭಾರತ ಮತ್ತು ವಿವಿಧ ರಾಷ್ಟ್ರಗಳಲ್ಲಿ ಬಸವ ತತ್ವವನ್ನು ಪ್ರಚಾರದ ಮೂಲಕ ಮಾಡಿರ್ತಕ್ಕಂಥ ಏಕೈಕ ಜಗತ್ತಿನ ಮೊದಲನೇ ಮಹಿಳಾ ಜಗದ್ಗುರುಗಳೆಂದರೆ ಜಗದ್ಗುರು ಮಾತೆ ಮಾದೇವರು. ಅವರ 80ನೆಯ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಜೊತೆಗೆ ಅವರು ವಿಶೇಷ ಅಂತಂದರೆ 13ನೇ ತಾರೀಕು ಅವ್ರದ್ದು ಜನ್ಮ ದಿನಾಚರಣೆ, 14ನೇ ತಾರೀಕು ಅವರು ಲಿಂಗೈಕ್ಯ ದಿನಾಚರಣೆ. ಅದರ ಅಂಗವಾಗಿ ನಾವು 14ನೇ ತಾರೀಕು 80ನೇ ಜನ್ಮ ದಿನಾಚರಣೆ 7ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅವರ ಪ್ರೇರಣೆಯಿಂದಲೇ ಈ ನಾಡಿಗೆ ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ಬಸವ ತತ್ವವನ್ನು ಬೇರೂರ್ತಕ್ಕಂಥ ಕಾರ್ಯವನ್ನು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿಯವಾಗಿ ಪ್ರವಚನ ಮೂಲಕ ಬಸವ ತತ್ವವನ್ನು ಪ್ರಚಾರ ಮಾಡಿದ್ದಾರೆ. ಅದರ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳನ್ನು ವಿಶ್ವ ಕಲ್ಯಾಣ ಮಿಷನ್, ಬಸವ ಧರ್ಮ ಪೀಠ, ಬಸವ ಮಹಾಮನೆ, ಕೂಡಲ ಸಂಗಮ ಕ್ಷೇತ್ರದಲ್ಲಿ 39 ವರ್ಷದಿಂದ ಶರಣಮೇಳ, 24 ವರ್ಷಗಳಿಂದ ಕಲ್ಯಾಣದಲ್ಲಿ ಕಲ್ಯಾಣ ಪರ್ವ ಮತ್ತು ಮಹಾರಾಷ್ಟ್ರದ ಹಾತ್ಕಣಂಗಲಿ ಅಂತಕ್ಕಲ್ಲಿ ಅಲ್ಲಿ ಲಿಂಗಾಯತ ಗಣಮೇಳ, ಇವೆಲ್ಲ ಏನಪ್ಪ ಅಖಿಲ ಭಾರತ ಬಸವ ಧರ್ಮ ಸಮ್ಮೇಳನ ಮಾಡಿ ಕೊನೆಗೆ ಅವರ ಜೀವನದ ಒಂದು ಉದ್ದೇಶ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರವಾಗಿರ್ತಕ್ಕಂಥ ಮಾನ್ಯತೆಯನ್ನು ಪಡಿಬೇಕು ಅಂತಕ್ಕಂಥ ಕೊನೆಯ ಉದ್ದೇಶವಾಗಿತ್ತು. ಆ ಉದ್ದೇಶವನ್ನು ಈಗ ನಾವು ಸಾಕಾರ ಮಾಡಲಿಕ್ಕೆ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾವನ್ನು ಜನ್ಮ ತಾಳಿದೆ. ಅದರ ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರವಾಗಿರ್ತಕ್ಕಂಥ ಮಾನ್ಯತೆಯನ್ನು ಪಡಿತಕ್ಕಂಥ ನಮ್ಮ ಹಕ್ಕು ಬಾಧ್ಯತೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರವಾಗಿರ್ತಕ್ಕಂಥ ಮಾನ್ಯತೆಯನ್ನು ಪಡಿಬೇಕು ಅಂತಕ್ಕಂಥ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ನಿರೂಪಿಸ್ತಾ ಇದ್ದೇವೆ. ಇದರ ಜೊತೆಗೆ ನಮ್ಮ ಜಾಗತಿಕ ಲಿಂಗಾಯತ್ ಮಹಾಸಭಾದ ಕಾರ್ಯಕರ್ತರಾಗಿರ್ತಕ್ಕಂಥ ಶರಣೆ ಶಾರದಾ ಜಂಬಲ್ದಿನಿ ಅವರು ವಚನ ಸಂಗೀತ ಕಲಾವಿದರು. ಆಕಾಶವಾಣಿಯಲ್ಲಿ ಸೇವೆಯನ್ನು ಮಾಡಿ ಮೊನ್ನೆ ತಾನೇ ಫೆಬ್ರವರಿ 28ಕ್ಕೆ ನಿವೃತ್ತಿ ಹೊಂದಿದ್ದಾರೆ. ಅವರಿಗೆ ಕೂಡ ಏನಪ್ಪ ಅಂದರೆ ನಿವೃತ್ತಿಯ ಸಂದರ್ಭದಲ್ಲಿ ಅವರಿಗೆ ಅಭಿನಂದನಾ ಸಮಾರಂಭ ಕೂಡ ಇದೇ ವೇದಿಕೆ ಮೇಲೆ ಹಮ್ಮಿಕೊಂಡಿದ್ದೇವೆ. ಇನ್ನೂ ಹೆಚ್ಚಿನ ವಚನ ಸಂಗೀತ ಇದಕ್ಕೆ ಸೇವೆಯನ್ನು ಮುಂದಿನ ಜೀವನದಲ್ಲಿ ಸಲ್ಲಿಸಬೇಕು ಅಂತಕ್ಕಂಥ ಆ ಒಂದು ಉದ್ದೇಶ ಇಟ್ಕೊಂಡು ಆ ಕಾರ್ಯಕ್ರಮವನ್ನು ಕೂಡ ಏರ್ಪಾಡು ಮಾಡ್ತಾ ಇದ್ದೇವೆ. ಬಂಧುಗಳೇ, ಬಹಳ ವಿಷಾದದ ಸಂಗತಿಯನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಮಾರ್ಚ್ 14ರಂದು ಕಲಬುರಗಿ ನಗರದ ಮಕ್ತಂಪುರ ಬಡಾವಣೆಯ ಭವಾನಿ ನಗರದಲ್ಲಿ ಇರುವ ಶ್ರೀ ಹಿಂಗುಲಾಂಬಿಕಾ ದೇವಸ್ಥಾನದಲ್ಲಿನ ನವೀಕೃತಗೊಂಡ ಸಭಾಗೃಹದ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಇನ್ನು ಮಾರ್ಚ್ 15ರಂದು ಬೆಳಿಗ್ಗೆ ಭಾವಸಾರ ಕ್ಷತ್ರಿಯ ಸಮಾಜ ಕಲಬುರಗಿಯ ವತಿಯಿಂದ ವಧುವರರ ಮೇಳಾವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ನಗರದ ಮಕ್ತಂಪುರ ಬಡಾವಣೆಯ ಭವಾನಿ ನಗರದಲ್ಲಿ ಇರುವ ಶ್ರೀ ಹಿಂಗುಲಾಂಬಿಕಾ ದೇವಿಯ ದೇವಸ್ಥಾನದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ನವೀಕೃತಗೊಂಡ ಸಭಾಗೃಹದ ಉದ್ಘಾಟನಾ ಸಮಾರಂಭವು ದಿನಾಂಕ 14ನೇ ಮಾರ್ಚ್ 2026ರ ಶನಿವಾರದಂದು ಸಂಜೆ 6 ಗಂಟೆಗೆ ಜರುಗಲಿದೆ.
ಇನ್ನು ರವಿವಾರ ದಿನಾಂಕ 15 ಮಾರ್ಚ್ 2026ರಂದು ಬೆಳಿಗ್ಗೆ 10 ಗಂಟೆಗೆ ಭಾವಸಾರ ಸಭಾಗೃಹದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜ ಹಾಗೂ ಭಾವಸಾರ ಕಲ್ಯಾಣಂ ಟ್ರಸ್ಟ್ ಇವರ ವತಿಯಿಂದ ವಧುವರ ಮೇಳಾವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಮೇಶ್ ನವಲೆ, ಅನಿಲ್ ರಂಗದಾಳೆ, ಸುನಿಲ್ ನಿಂಬಾಳ್ಕರ್, ಮಹೇಶ್ ರಂಗದಾಳೆ, ರಾಜೇಂದ್ರ ಲೋಖಂಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಜೆ 6 ಗಂಟೆಗೆ ಸ್ಯಾಟರ್ಡೆ ಶನಿವಾರ ದಿವಸ ಮಕ್ತಂಪುರದಲ್ಲಿ ಇರ್ತಕ್ಕಂಥ ಶ್ರೀ ಹಿಂಗುಲಾಂಬಿಕಾ ದೇವಿ ಏನು ಗುಡಿ ಇದೆ ಅದರ ಹಿಂದೆ ಭಾವಸಾರ ಕ್ಷತ್ರಿಯ ಸಮಾಜದ ಮಂಗಲ ಕಾರ್ಯಾಲಯ ಮೊದಲು ಕೂಡ ಇತ್ತು, ಅದಕ್ಕೆ ಈಗ ರಿನೋವೇಟ್ ಮಾಡಿದ್ದೀವಿ. ಅದರದ್ದು ಓಪನಿಂಗ್ ಇದೆ, ಗ್ರ್ಯಾಂಡ್ ಇನಾಗ್ರೇಷನ್. ಅದಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಸಮಾಜದ ಶ್ರೀ ಅನಿಲ್ ಡವಳೆ ಅವರು, ಇಂಡಸ್ಟ್ರಿಯಲಿಸ್ಟ್ ಇವರು, ಅಖಿಲ ಭಾರತೀಯ ಭಾವಸಾರ ಕ್ಷೇತ್ರೀಯ ಸಮಾಜದವರು, ಅವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ಮನೋಜ್ ಪುಟಾಣೆ, ಇಂಡಸ್ಟ್ರಿಯಲಿಸ್ಟ್, ಅಖಿಲ ಭಾರತೀಯ ಭಾವಸಾರ ಕ್ಷೇತ್ರೀಯ ಸಮಾಜ ಮುಂಬೈ, ಇವರು ಕೂಡ ಬರ್ತಾ ಇದ್ದಾರೆ. ನಮ್ಮ ಭಾಗದ ಶಾಸಕರಾದ ಬಸವರಾಜ್ ಮತ್ತಿಮಡು, ಕಲಬುರಗಿ ಗ್ರಾಮೀಣದ ಶಾಸಕರು, ಶ್ರೀ ಅಲ್ಲಂಪ್ರಭು ಪಾಟೀಲ್, ಕಲಬುರಗಿ ದಕ್ಷಿಣದ ಶಾಸಕರು, ಅದೇ ರೀತಿ ಶ್ರೀ ಶಶೀಲ್ ನಮೋಶಿ, ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು, ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್, ಮಾಜಿ ವಿಧಾನಸಭೆ ಸದಸ್ಯರು ಕಲಬುರಗಿ ದಕ್ಷಿಣ, ಶ್ರೀ ಜಗದೇವ್ ಗುತ್ತೇದಾರ್, ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಅದೇ ರೀತಿ ಚಂದು ಪಾಟೀಲ್, ಜಿಲ್ಲಾ BJP ನಗರ ಅಧ್ಯಕ್ಷರು. ಅವರ ಜೊತೆಯಲ್ಲಿ ಚಂದ್ರಶೇಖರ್ ಜಿ ಸುತರಾವೆ ದೇವಾನಂದ್ ಗ್ರೂಪ್, ಚಂದ್ರಕಾಂತ್ ಜೆ ರಂಗದಾಳ್ ಆಲ್ವೇಲ್ ಗ್ರೂಪ್, ನಮ್ಮ ಸಮಾಜದ ಸುತ್ತಮುತ್ತಲಿನ ಎಲ್ಲ ಸೋಲಾಪುರ, ಬೀದರ್, ರಾಯಚೂರು, ಬಿಜಾಪುರ, ಇಲ್ಲಿ ನಮ್ಮ ಸಮಾಜದ ಯಾರ್ಯಾರ ಪ್ರಮುಖ ಮುಖಂಡರು ಹಾಗೂ ಅಧ್ಯಕ್ಷರು ಇದರಲ್ಲಿ ಅತಿಥಿಯಾಗಿ ಕರೆದಿವೆ. ಅರಬ್ ದೇಶದ ಅತ್ಯಂತ ಭಯಾನಕ ವಿಷಕಾರಿ ಸಸ್ಯ ರೋಗ ವೈರಸ್ ರೋಗದಿಂದ ಬೆಳೆಗಳು ಸರ್ವನಾಶವಾಗುತ್ತಿದ್ದು ಕೂಡಲೇ ಸರಕಾರ ಪರಿಹಾರ ಮತ್ತು ಔಷಧಿ ಕೊಡಬೇಕು ಎಂದು ರೈತರ ಪರವಾಗಿ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಅರಬ್ ದೇಶದ ಅತ್ಯಂತ ಭಯಾನಕ ವಿಷಕಾರಿ ಸಸ್ಯ ರೋಗ ವೈರಸ್ ರೋಗದಿಂದ ಬೆಳೆಗಳು ಸರ್ವನಾಶ ಆಗುತ್ತಿದ್ದು ಅಲ್ಲದೆ ಈ ಸಸ್ಯ ರೋಗಕ್ಕೆ ಯಾವುದೇ ಸುದ್ದಿ ಇಲ್ಲ. ಕೂಡಲೇ ಸರ್ಕಾರ ಪರಿಹಾರ ಕೊಡಬೇಕು ಮತ್ತು ಔಷಧಿ ಕೊಡಬೇಕಾಗಿ ರೈತರ ವತಿಯಿಂದ ಗೋಪಾಲ್ ಎಂಪಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಶಿವಕುಮಾರ್ ಅಂಬುಲಗಿ, ಸಂಗನಬಸಯ್ಯ ಮಠ್, ನಾಗರಾಜ್ ಗುತ್ತೇದಾರ್, ಚಂದ್ರಶೆಟ್ಟಿ ಮರಂಪಳ್ಳಿ, ಹನುಮಂತ ಬೆಂಕಿ ಮುಗುಟ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅರಬ್ ಕಂಟ್ರಿಯ ಅತ್ಯಂತ ವಿಷಕಾರಿ ಭಯಾನಕರ ಸಸ್ಯ ರೋಗ ಯಾವ ಭಾರತ ದೇಶದ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲದೆ ಸೇಡಂ ಮತಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ಅತ್ಯಂತ ಅಪಾಯಕಾರಿ ವೈರಸ್ ರೂಪದಲ್ಲಿ ಬೆಳೆ ಹಾನಿಯಾಗ್ತಿದ್ದು ಇದನ್ನು ಮಾನ್ಯ ಕಲಬುರಗಿ ಜಿಲ್ಲೆಯ ಜಿಲ್ಲಾಡಳಿತದ ಎದುರುಗಡೆ ನಾವು ಜುಲೈ 26ನೇ ತಾರೀಕು ಹೋರಾಟವನ್ನು ಕೂಡ ಮಾಡಿದ್ವಿ. ಇವತ್ತಿನ ದಿವಸ ಇವತ್ತು ನಮ್ಮ ಸರ್ಕಾರಗಳು ರೈತರು ಅಂದರೆ ಅನ್ನದಾತರು ನಮ್ಮ ದೇಶದ ದೇವರು ಅಂತ ಕರೀತಾ ಇರುವಂಥ ರೈತರಿಗೆ ಸುಮಾರು 2-3 ವರ್ಷಗಳಿಂದ ಒಂದು ವಿದೇಶಿ ತಳಿ ವೈರಸ್ ಕಸ್ಕೂಟ ಅಂತ ಕರಿತೀವಿ, ಇದು ಅತ್ಯಂತ ವಿಷಕಾರಿ ಅಂಥೇಳಿ ನಾವು ತಾಲೂಕಿನ ಕೃಷಿ ಅಧಿಕಾರಿಗಳಿಗೂ ಮತ್ತು ಜಿಲ್ಲೆಯ JD ಅಧಿಕಾರಿಗಳಿಗೆ ಕೇಳಿದಾಗ ಇದು ನಮ್ಮ ಗಮನಕ್ಕೆ ಇಲ್ಲ, ಕೂಡಲೇ ಇದನ್ನು ಸಂಬಂಧಪಟ್ಟ ವಿಜ್ಞಾನಿಗಳಿಗೆ ಕರೆಸಿ ಸಂಶೋಧನೆ ಮಾಡಿ ಇದನ್ನು ಏನು ಎಂಬುದು ಕ್ರಮ ಕೈಗೊಳ್ತೇವೆ ಅಂತ ಹೇಳಿದರು. ನಾವು 2025 ಆಗಸ್ಟ್ 26ಕ್ಕೆ ಹೋರಾಟ ಮಾಡಿದಾಗ ಮಾನ್ಯ ಕಲಬುರಗಿ ಜಿಲ್ಲೆಯ ಜಂಟಿ ಕೃಷಿ ಅಧಿಕಾರಿಗಳು ಅದೇ ರೀತಿಯಾಗಿ ಹೈದರಾಬಾದ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಮತ್ತು ರಾಯಚೂರು ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನಿಗಳನ್ನು ಕರೆಸಿ ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ವರದಿಯನ್ನು ಸಲ್ಲಿಸೋದಕ್ಕಾಗಿ ಕಾಲಾವಕಾಶ ತಗೊಂಡ್ರು. ಅದಾದ ನಂತರ ದಿನಾಂಕ 11/3/2026 ಮೊನ್ನೆ ತಾನೇ ವಿಶ್ವವಿದ್ಯಾಲಯದಿಂದ ವರದಿ ಬಂದಿದಂತೆ ಸರ್ ವರದಿ ಕೊಡಬೇಕಂತ ನಾವು ಕೇಳಿದಾಗ ಇಲ್ಲ, ಕೇವಲ ಇದು ಉದ್ದು, ಹೆಸರು,
ತೊಗರಿಗಷ್ಟೇ ಮಳೆಗಾಲದಿಂದಲೇ ಬರ್ತದಂತ ಅವರು ಆ ಹೋರಾಟ ಸಂದರ್ಭದಲ್ಲಿ ಜಂಟಿ ನಿರ್ದೇಶಕರು ಮತ್ತು ತಾಲೂಕಿನ ಕೃಷಿ ಅಧಿಕಾರಿಗಳು ಹೇಳಿದ್ರು. ಸರ್ ನೀವು ಹೇಳ್ತಿರೋದು ಬರೀ ಮಳೆಗಾಲದಾಗ ಅಂತಂದ್ರಿ, ಈ ಬ್ಯಾಸ್ಗಿದಿಂದಾಗ ಒಂದು ತೊಗರಿ ಬಂದದ ನಮ್ಮ ರೈತರಿಗೆ ಇವತ್ತು ವಾಯದಲ್ಲಿ ಅಂತೇಳಿ, ಮತ್ತು ಮಲ್ಲಿಕಾರ್ಜುನ ಸಾಲಿಮಠರ ಈರುಳ್ಳಿಗೂ ಕೂಡ ಬಂದದ, ಇದು ಹೆಂಗೆ ಮಾಡ್ಬೇಕು ಸರ್ ಅಂತೇಳಿ ಮತ್ತೆ ರೈತರು ಕೂಡ್ಕೊಂಡು ಬಂದ್ವಿ. ಆ ಸಂದರ್ಭದಲ್ಲಿ ಮತ್ತೆ ರಿಪೋರ್ಟ್ ಬರಲಿ, ವರದಿ ಬರಲಿ, ನೋಡೋಣ ಅಂತ ಹೇಳಿದ್ರು. ಇವತ್ತು ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಅತ್ಯಂತ ಅಪಾಯಕಾರಿ, ಇದರಿಂದ ಬೆಳೆ ಹಾನಿ ಆಗ್ತಾ ಇದೆ ಅಂತೇಳಿ ನಾವು ಹೇಳ್ತಾ ಇಲ್ಲ, ಈ ಮಾತು ವಿಜ್ಞಾನಿಗಳು ವರದಿ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಬೆಳೀತದಪ್ಪ ಅಂತಂದ್ರೆ ಇವತ್ತಿನ ದಿವಸ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.